ಬೀದರ್ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಭಾರಿ ಸಂಚಲನ. ಸಚಿವ ರೇಸ್ನಲ್ಲಿ ಸ್ವರಗದ್ರ ಶಾಸಕ ರಹೀಂ ಖಾನ್. ಈಶ್ವರ್ ಖಂಡ್ರೆ ಅಧಿಪತ್ಯ ಏಕಾಂಗಿಯಾದ್ರ ರಹೀಂ ಖಾನ್ ಕಳೆದ ಬಾರಿ ಪೌರಾಡಳಿತ ಮಿನಿಸ್ಟರ್ ಆಗಿದ್ದವರು. ಸಚಿವ ರೇಸ್ನಲ್ಲಿ ಸ್ವರಗದ್ರ ಶಾಸಕ ರಹೀಂ ಖಾನ್. ಈಶ್ವರ್ ಖಂಡ್ರೆ ಅಧಿಪತ್ಯ ಏಕಾಂಗಿಯಾದ್ರ ರಹೀಮು. ಕಲ್ಯಾಣ ಕರ್ನಾಟಕದಲ್ಲಿ ಖಂಡ್ರೆ ಅವರದ್ದೇ ನಾಯಕತ್ವ. ಡಿಸಿಎಂ ರೇಸ್ನಲ್ಲಿದ್ದಾರಾ ಸಚಿವ ಈಶ್ವರ್ ಖಂಡ್ರೆ. ಸ್ವಕ್ಷೇತ್ರ ಬೀದರ್ ಉತ್ತರದಲ್ಲೇ ಏಕಾಂಗಿಯಾದ್ರ ರಹೀಂ. ಸಚಿವ ಸ್ಥಾನವೂ ಇಲ್ಲ, ಖಂಡ್ರೆಯವರ ಅಭಯವೂ ಇಲ್ಲ. ಬೀದರ್ನಲ್ಲಿ ಶಾಸಕ ರಹೀಂ ಖಾನ್ ಫುಲ್ ಸೈಲೆಂಟ್ ಆದ್ರು. ಕಳೆದ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ರಹೀಂ ಖಾನ್ ಅನ್ನುವ ಮೂಲತಃ ಕಾಂಗ್ರೆಸ್ಸಿನವರಾದ ರಹೀಂ ಖಾನ್ ಅವರಿಗೆ ಪೌರಾಡಳಿತ ಖಾತೆ ಸಿಕ್ಕಿತ್ತು. ಈ ಬಾರಿ ಅದು ಮಿಸ್ ಆಗಿದೆ. ಹಾಗಾದ್ರೆ ಉತ್ತರಕ್ಕೆ ಯಾಕೆ ಈ ತರಹದ್ದೊಂದು ತಾರತಮ್ಯದ ಧೋರಣೆ? ಬೀದರ್ ಭಾಗದ ಏಕಮಾತ್ರ ನಾಯಕ ಅಂತ ಕರೆಸಿಕೊಳ್ಳುವ ಈಶ್ವರ್ ಖಂಡ್ರೆ ಅವರಿಗೆ ಯಾಕೆ ರಹೀಂ ಖಾನ್ರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ? ಡಿ.ಕೆ. ಶಿವಕುಮಾರ್ ಅವರಿಗೆ ಬಾಲಕೃಷ್ಣ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಕೊಡೋದಕ್ಕೆ ಸಾಧ್ಯ ಆಗೋದಾದ್ರೆ, ಈಶ್ವರ್ ಖಂಡ್ರೆ ಅವರಿಗೆ ರಹೀಂ ಖಾನ್ರ ಪೌರಾಡಳಿತ ಖಾತೆಯನ್ನು ಉಳಿಸೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಇವೆಲ್ಲವೂ ಕೂಡ ರಾಜಕೀಯ ಚರ್ಚಿತ ವಿಚಾರ. ಹಾಗಾದ್ರೆ ಈಶ್ವರ್ ಖಂಡ್ರೆ ಅಧಿಪತ್ಯ ಏಕಾಂಗಿಯಾದ್ರ ರಹೀಂ ಖಾನ್. ಈಶ್ವರ್ ಖಂಡ್ರೆಯವರ ಅಭಯ ಇಲ್ಲದೆ ಆಧುನಿಕ ಏಕಾಂಗಿತನಕ್ಕೆ ಒಳಗಾದ್ರು ರಹೀಂ ಖಾನ್. ನಿರಂತರವಾಗಿ ಶಾಸಕರಾಗಿದ್ದಾರೆ. ಮನಮೋಹನ್ ಸಿಂಗ್ ತರ ಸ್ವಲ್ಪ ಮಾತನಾಡೋದು ಕಡಿಮೆ. ಆ ಮನುಷ್ಯ ಕೆಲಸ ಅಲ್ಲಿಂದ ಅಲ್ಲಿಗೆ ಮಾಡುತ್ತೆ. ಇವೆಲ್ಲ ಲೆಕ್ಕಾಚಾರದ ಆಧಾರದಲ್ಲಾದರೂ ಕೂಡ ಈ ಬಾರಿ ಅವಕಾಶ ಕೊಡಬೇಕಾಗಿತ್ತು, ಆದರೆ ಸಿಗಲಿಲ್ಲ. ಏಕಾಂಗಿಯಾದ್ರು ರಹೀಂ ಖಾನ್.